टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಶುರುವಾಗಿರುವಂಥದ್ದು. ಜೊತೆಗೆ ಏನಂದ್ರೆ ಇದೆಲ್ಲ ಆದಮೇಲೆ ಯಾವ ನಿರ್ಧಾರಕ್ಕೆ ಬರ್ತಾರೆ ಅದು ವೆರಿ ಇಂಪಾರ್ಟೆಂಟ್. ಜೊತೆಗೆ ಬ್ಯಾಕ್ ಟು ಬ್ಯಾಕ್ 3 ಮೀಟಿಂಗ್ಗಳು, ಇದನ್ನು ಸೇರಿಸ್ಕೊಂಡಂಗೆ ಒಟ್ಟು 4 ಮೀಟಿಂಗ್ಗಳು. ಭದ್ರತಾ ಸಂಪುಟ ಸಮಿತಿ ಸಭೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಆರಂಭ ಆಗಿದೆ. ಪುಲ್ವಾಮಾ ದಾಳಿ ಬಳಿಕ ಮೊದಲ ಬಾರಿ CCS ಸಭೆಯನ್ನು ಕರೆಯಲಾಗಿದೆ. 6 ವರ್ಷದ ಬಳಿಕ ನಡೆದಿರುವಂಥ ಭದ್ರತಾ ಸಂಪುಟ ಸಮಿತಿಯ ಸಭೆ. ಯಾವುದಾದ್ರೂ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದಂಥ ಸಂದರ್ಭದಲ್ಲಿ ಮಾತ್ರ ಈ ರೀತಿ ಸೇರ್ತಾರೆ. ಪ್ರಧಾನಿ ಮೋದಿ ಇದ್ದಾರೆ, ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ರಕ್ಷಣಾ ಸಚಿವರಿದ್ದಾರೆ, ಗೃಹ ಸಚಿವರಿದ್ದಾರೆ, ಅರ್ಥ ಸಚಿವರಿದ್ದಾರೆ, ವಿದೇಶಾಂಗ ಸಚಿವರಿದ್ದಾರೆ. ತೀವ್ರ ಕುತೂಹಲ ಕೆರಳಿಸಿರುವಂಥ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್. ಬನ್ನಿ, ರವಿ ಜೋಶಿ ನಮ್ಮ ಜೊತೆಗಿದ್ದಾರೆ, ನಿವೃತ್ತ ಅಧಿಕಾರಿಗಳು. ಜೋಶಿ ಸರ್ ನಮಸ್ಕಾರ. ಗಮನಿಸ್ತಾ ಇದ್ದೀರಿ ತಾವು ಏನೇನು ಆಗ್ತಾ ಇದೆ ಡೆವಲಪ್ಮೆಂಟ್ ಅಂತ? ನಿನ್ನೆ ಮೋದಿಯವರು ಸೇನೆಯ ಮೇಲೆ ನನಗೆ ಸಂಪೂರ್ಣವಾದಂಥ ಜವಾಬ್ದಾರಿ ಇದೆ, ನೀವು ಯಾವ ಟೈಮ್ ಬೇಕು ನಿರ್ಧಾರ ಮಾಡಿ, ಯಾವ ಟಾರ್ಗೆಟ್ ಬೇಕು ನೀವು ನಿರ್ಧಾರ ಮಾಡಿ, ನಿಮ್ಮದೇ ಟಾರ್ಗೆಟ್, ನಿಮ್ಮದೇ ಪ್ರಹಾರ, ನಿಮಗೆ ಸಂಪೂರ್ಣ ಅಧಿಕಾರ, ಪರಮಾಧಿಕಾರ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಏನಂತೀರಿ ಸರ್? ಇದು ಐ ಡೋಂಟ್ ಥಿಂಕ್ ದಟ್ಸ್ ಅ ವೆರಿ ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್. ಬಿಕಾಸ್ ಈಗ ನೀವು ಪೊಲಿಟಿಕಲ್ ನಮ್ಮ ದೇಶದ Army, Air Force, Navy, they all work under the political leadership, yes, under civilian leadership. So you cannot hand over any responsibility to the Army Chief or Navy Chief and say, you do what you like. Adagala. ಅದು ಮಾಡಲೂಬಾರ್ದು. ನಮ್ಮ ಆರ್ಮಿ ಮತ್ತು ಪಾಕಿಸ್ತಾನ ದೇಶದ ಆರ್ಮಿ ಬಗ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಹೇಳಕ್ಕೋಸ್ಕರ ಮೋದಿ ಅವರು ಈ ಮಾತನ್ನು ಹೇಳಿರ್ಬೋದಾ ಸರ್? ಅದು ಕಾನ್ಫಿಡೆನ್ಸ್ ಅದು ಕಾನ್ಫಿಡೆನ್ಸ್ ಎಲ್ಲೂ ಹೋಗಿಲ್ಲ. ನಮ್ಮ ದೇಶದ ವಾಸಿಗಳಿಗೆ ನಮ್ಮ ಆರ್ಮಿ ಮೇಲೆ ಸಂಪೂರ್ಣ ಭರವಸೆ ಇದೆ. ಅದರಲ್ಲಿ ಏನ್ ನಿಸ್ಸಂದೇಹವಾಗಿ ನಾನು ಹೇಳ್ಬಹುದು. ಓಕೆ, ಇದು ಕೇವಲ ಇಟ್ ಇಸ್ ಅ ರೆಟರಿಕ್ ಸಿಗ್ನಲಿಂಗ್. ಇದು ಕೇವಲ ಒಂದು ಪೊಲಿಟಿಕಲ್ ಸಿಗ್ನಲಿಂಗ್ ಅಂತಾರೆ ಇದಕ್ಕೆ. ಓಕೆ, ಬಿಕಾಸ್ ನಮ್ಮ ದೇಶದ ಆರ್ಮಿ ಇಸ್ ವೆರಿ ಡಿಫರೆಂಟ್ ಫ್ರಮ್ ಪಾಕಿಸ್ತಾನಿ ಆರ್ಮಿ. ಪಾಕಿಸ್ತಾನಿ ಆರ್ಮಿ ಯಾವ ಸಿವಿಲಿಯನ್ ಅಥಾರಿಟಿಯನ್ನು ಕೇಳದೆ ತನಗೆ ಏನು ಬೇಕೋ ಅದು ಮಾಡ್ತಾ ಇರ್ತಾರೆ. ಅದು ಇಂಡಿಯಾದಲ್ಲಿ, ಶ್ರೀನಗರ, ಕಾಶ್ಮೀರದಲ್ಲಿ ಮಾಡ್ತಾ ಇದ್ದಾರೆ, ಅಫ್ಘಾನಿಸ್ತಾನದಲ್ಲಿ ಬೇಕಾದಷ್ಟೆಲ್ಲ ಮಾಡಿದ್ದಾರೆ. ಅದು ಒಂದು ಪಾಕಿಸ್ತಾನ ಆರ್ಮಿ ಹ್ಯಾಬಿಟೇ ಬೇರೆ, ಅವ್ರದ್ದೊಂದು ನೇಚರೇ ಬೇರೆ. ನಮ್ಮ ಆರ್ಮಿ ಆ ತರ ಅಲ್ಲ. ಸೊ ಅವರ್ಸ್ ಈಸ್ ನಾಟ್ ಎ ಪೊಲಿಟಿಸೈಸ್ಡ್ ಪೊಲಿಟಿಕಲ್ ಆರ್ಮಿ. ಇಟ್ ಈಸ್ ಅಂಡರ್ ದ ಸಿವಿಲಿಯನ್ ಲೀಡರ್ಶಿಪ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇವತ್ತೇನು ಮೀಟಿಂಗ್ ಆಗ್ತಾ ಇದೆ? ಪುಲ್ವಾಮಾ ದಾಳಿಗೂ ಮೊದಲು ಕೂಡ ಈ ರೀತಿ ಮೀಟಿಂಗ್ ಆಗಿತ್ತು. ಈ ಮೀಟಿಂಗ್ ನಂತರದ ಬೆಳವಣಿಗೆಗಳು ಏನಿರಬಹುದು ಅಂತ ಅನ್ಕೋತಿರ್ತಾವೆ? ಈಗ ನೋಡಿ, ಈಗ ಡೆಫಿನೆಟ್ಲಿ ದೇರ್ ಇಸ್ ಅ ಲಾಟ್ ಆಫ್ ಪ್ರೆಷರ್ ಆನ್ ದ ಮೋದಿ ಗವರ್ಮೆಂಟ್ ಟು ಡೂ ಸಮ್ ವೆರಿ ಕ್ಲಿಯರ್, ಡಿಸೈಸಿವ್, ವಿಸಿಬಲ್ ರಿಟಾಲಿಯೇಟರಿ ಅಟ್ಯಾಕ್. ಓಕೆ, ಇದು ಅದ್ರ ಬಹಳ ಪ್ರೆಷರ್ ಮೇಲೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಸಂದೇಹ ಇಲ್ಲ. ಅವ್ರು ಮಾಡ್ಲೇಬೇಕು, ಏನಾದ್ರು ಒಂದು ಡಿಸೈಸಿವ್ ಅಟ್ಯಾಕ್ ಮಾಡಬೇಕು ಅಂತ ಎಲ್ಲ ದೇಶವೆಲ್ಲ ನೋಡ್ತಾ ಇದೆ ಅವ್ರ ಕಡೆ. ಓಕೆ, ಬಟ್ ಈಗ ಇದು ಇನ್ಫ್ಯಾಕ್ಟ್ ಈ ಸಲ ಪ್ರಥಮ ಬಾರಿ ಮೋದಿ ಸರ್ಕಾರವು ಆಪೋಸಿಷನ್ ಪಾರ್ಟಿಷನ್ ಕನ್ಸಲ್ಟ್ ಮಾಡಿದ್ದಾರೆ. ಆಮೇಲೆ ಎಲ್ಲ ವೇರಿಯಸ್ ಬಾಡೀಸ್ ವಿಚ್ ಆರ್ ದೇರ್ ಇನ್ ದ ಗವರ್ಮೆಂಟ್, ನ್ಯಾಷನಲ್ ಡಿಫೆನ್ಸ್ ಅಡ್ವೈಸರಿ ಬೋರ್ಡ್, ಆಮೇಲೆ ವೇರಿಯಸ್ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ, ಅದೆಲ್ಲ ಕನ್ಸಲ್ಟ್ ಮಾಡಿ ಮಾಡ್ತಾ ಇದ್ದಾರೆ. ದಿಸ್ ಇಸ್ ವೆರಿ ಡಿಫರೆಂಟ್ ಫ್ರಮ್ ವಾಟ್ ಹ್ಯಾಪನ್ಡ್ ಆಫ್ಟರ್ ದ ಪುಲ್ವಾಮಾ ಅಟ್ಯಾಕ್ ಆರ್ ವಾಟ್ ಹ್ಯಾಪನ್ಡ್ ಆಫ್ಟರ್ ಪೂರಿ ಅಟ್ಯಾಕ್. ಆವಾಗ ಇಂಥ ಎಲ್ಲ ಕನ್ಸಲ್ಟೇಷನ್ ಆಗಿದ್ದಿಲ್ಲ. ಈಗ ಆಬ್ವಿಯಸ್ಲಿ ಸಮಥಿಂಗ್ ಬಹಳ ದೊಡ್ಡ ಪ್ರಹಾರವನ್ನು ಮಾಡುವಂತ ವಿಚಾರ ಇದೆ. ಅದಕ್ಕೋಸ್ಕರ ಅವರು ಒಂದು ಬೈಪಾರ್ಟಿಸನ್ ಕನ್ಸೆನ್ಸಸ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಈ ಮೊದಲು ಆಪೋಸಿಷನ್ ಪಾರ್ಟಿಸ್ ಡಿಸ್ಕಸ್ ಮಾಡಿದ್ರು. ಇದು ಪ್ರಥಮ ಬಾರಿಗೆ ಮೋದಿಯವರು 2014 ಇಂದ ಬಂದಾಗಿನಿಂದ ಇಂಥ ಸಂದರ್ಭದಲ್ಲಿ ಇಂಥ ವಿಷಯದ ಮೇಲೆ ಆಪೋಸಿಷನ್ ಬಗ್ಗೆ ಕರೆದು ಇದು ಡಿಸ್ಕಸ್ ಮಾಡೋದು ಅವ್ರಿಗೆ ಪ್ರಥಮವಾಗಿ ಮಾಡ್ತಾ ಇದ್ದಾರೆ. ಅದರಿಂದ ನಮಗೇನು ಗೊತ್ತಾಗುತ್ತೆ ಅಂದ್ರೆ, ಒಂದು ದೊಡ್ಡ ಪ್ರಹಾರವನ್ನು ಮಾಡ್ಲಿಕ್ಕೆ ವಿಚಾರ ಮಾಡ್ತಾ ಇದ್ದಾರೆ. ಕರೆಕ್ಟ್. ಬಟ್ ಈಗ ನೀವು ಹೇಳಿದ ಪ್ರಕಾರ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ ಅಂತ ಅಂದ್ರೆ, ಸೊ ಈಗ ಪ್ರಾಬಬ್ಲಿ ದಿಸ್ ವಿಲ್ ಬಿ ದ ಫೈನಲ್ ಡೆಸಿಷನ್ ಮೇಕಿಂಗ್ body, correct, which will decide on the next course of action. Correct. ಈಗ ನೆಕ್ಸ್ಟ್ ಕೋರ್ಸ್ ಆಫ್ ಆಕ್ಷನ್ ನೋಡಿ, ಎಲ್ಲರೂ ನಮ್ಮ ದೇಶವಾಸಿಗಳೆಲ್ಲರೂ ಎಕ್ಸ್ಪೆಕ್ಟ್ ಮಾಡೋದ್ರೆ ಅಂದ್ರೆ ಒಂದು ದೊಡ್ಡ ಯುದ್ಧ ಆಗ್ಬೇಕು ಅಂತ. ಓಕೆ, ಎಲ್ಲರಿಗೂ ವಾರ್ ಬೇಕು. ಈಗ ವಾರ್ ಅಂದ್ರೆ ಏನಪ್ಪಾ, ವಾಟ್ ಆರ್ ದ ಮಿಷನ್ ಆಬ್ಜೆಕ್ಟಿವ್ಸ್ ಆಫ್ ದ ವಾರ್, ಅದು ಮುಖ್ಯ. ನೀವು
ಡಿಫೆನ್ಸ್ ಮಿನಿಸ್ಟರ್ ಆಗಲಿ ಪ್ರಧಾನಮಂತ್ರಿಯವರಾಗಲಿ ನಮ್ಮ ದೇಶಕ್ಕೆ ಪಾರ್ಲಿಮೆಂಟ್ಗೆ ಒಂದು ಹೇಳಬೇಕು, ನಾನು ಇಂಥ ಮಿಷನ್ ಆಬ್ಜೆಕ್ಟಿವ್ಸ್ ತಗೊಂಡು ನಾನು ವಾರ್ ಡಿಕ್ಲೇರ್ ಮಾಡ್ತೀನಿ ಅಂತ. ಓಕೆ, ಈಗ ಮಿಷನ್ ಆಬ್ಜೆಕ್ಟಿವ್ಸ್ ಏನಂದ್ರೆ ಈಗ ನೀವು ಮೂರ್ನಾಲ್ಕು ಐ ಕ್ಯಾನ್ ಲಿಸ್ಟ್ ಔಟ್ 3-4 ಮಿಷನ್ ಆಬ್ಜೆಕ್ಟಿವ್ಸ್ ಲಿಸ್ಟ್ ಔಟ್ ಮಾಡಿ. ಒಂದು, ನೀವು ಪಾಕಿಸ್ತಾನದ ಜನತೆ ಮೇಲೆ ಒಂದು ಯು ವಾಂಟ್ ಟು ಥ್ರೋ ಎ ಬಾಂಬ್ ಅಂಡ್ ಕ್ರಿಯೇಟ್ ಟೆರರ್ ಇನ್ ದ ಮೈಂಡ್ಸ್ ಆಫ್ ಪಾಕಿಸ್ತಾನಿ, ಅದ ನಿಮ್ದು ಆಬ್ಜೆಕ್ಟಿವ್ಸ್. ಅದು ಎರಡನೇದು, ಯು ವಾಂಟ್ ಟು ಡಿಸ್ಟ್ರಾಯ್ ದ LET ಹೆಡ್ ಕ್ವಾರ್ಟರ್ಸ್ ಇನ್ ಮುರಿಡ್ಕೆ. ಓಕೆ, LET ಹೆಡ್ ಕ್ವಾರ್ಟರ್ಸ್ ನೀವು ಅಟ್ಯಾಕ್ ಮಾಡ್ತೀನಿ ಅಂದ್ರೆ ನನ್ಗೆ ಅರ್ಥ ಆಗುತ್ತೆ. ಬಿಕಾಸ್ ಈಗ ಈ ನಮ್ಮ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಮಾಡಿದವರು ರೆಸಿಸ್ಟೆನ್ಸ್ ಫ್ರಂಟ್ ಅಂತ ಒಂದು ಹೆಸರಿಟ್ಕೊಂಡು ಮಾಡಿದ್ದಾರೆ. ಬಟ್ ಇಟ್ ಇಸ್ ಓನ್ಲಿ ಎ ಕ್ರೀಚರ್ ಆಫ್ ದ LET. ದ ಮದರ್ ಆರ್ಗನೈಸೇಷನ್ ಇಸ್ LET. ಅಂಡ್ ಅದು ಬಹಳ ಮುಖ್ಯವಾಗಿ ಗೊತ್ತಾಯ್ತು ಎಲ್ಲರಿಗೂ. ಯಾವಾಗ ಹಫೀಜ್ ಸಯೀದ್ ನೆಕ್ಸ್ಟ್ ಡೇನೆ ಕ್ಲೇಮ್ ಮಾಡಿದ್ರೆ ನಾವು ಕ್ಲೇಮ್ ಟ್ರೆಸ್ ಮಾಡ್ತೀವಿ. ಓಕೆ, ಸೊ ಈಗ ನೀವು ಹಫೀಜ್ ಸಯೀದ್ ನ ಫಿನಿಶ್ ಮಾಡಬೇಕು ಅಥವಾ LET ಹೆಡ್ ಕ್ವಾರ್ಟರ್ಸ್ ನಲ್ಲಿ ಎಷ್ಟು ಟೆರರಿಸ್ಟ್ ಕ್ಯಾಂಪ್ಸ್ ಅವ್ರನ್ನೆಲ್ಲ ನಾವು ಫಿನಿಶ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀರಾ. ಅವಾಗ ಮಾಡಿದ್ರೆ ಏನಾಗುತ್ತೆ, ಮುರಿದ್ಕೆ ಇಸ್ ಅ ಟೌನ್ ಇನ್ ನಿಯರ್ ಲಾಹೋರ್. ಓಕೆ, ಸೊ ಅಲ್ಲಿ ಬೇಕಾದಷ್ಟು ಸಿವಿಲಿಯನ್ ಪಾಪ್ಯುಲೇಷನ್ ಇದೆ. ಅಲ್ಲಿ ಮಕ್ಕಳು, ಇನ್ನಸೆಂಟ್ ಮದರ್ಸ್ ಅಂಡ್ ಚಿಲ್ಡ್ರನ್ ವಿಲ್ ಆಲ್ಸೋ ಡೈ. ಓಕೆ, ಅಂಡ್ ಈಗ ಏನಾಗುತ್ತೆ, ಟೆರರ್ ಅಟ್ಯಾಕ್ ಆದ ಕೂಡಲೇ ಆ ಟೆರರಿಸ್ಟ್ ಎಲ್ಲ ಡಿಸ್ಪರ್ಸ್ ಆಗಿಬಿಡ್ತಾರೆ. ಹೌದು ಸರ್, ಒಂದ್ ನಿಮಿಷ ನೀವು ಹಾಗೆ ನೀವು ಸಂಪರ್ಕದಲ್ಲಿ